ಸರ್, ಸಭಾಪತಿ ಹುದ್ದೆ ಅನ್ನೋದು ಸಂವಿಧಾನಾತ್ಮಕ ಹುದ್ದೆ. ಹೌದು. ಅದನ್ನ ಅವರ ಒಂದು ಪಕ್ಷದ ಲೆಟರ್ ಪ್ಯಾಡ್ ಅಲ್ಲಿ ಘೋಷಣೆ ಮಾಡ್ತಾರೆ. ನಿಮ್ಮನ್ನ ಈ ರೀತಿಯಾಗಿ ಒಬ್ಬ ಹಿರಿಯ ಸದಸ್ಯ ಅನ್ನೋದನ್ನ ನೋಡದೆ ಈ ರೀತಿಯಾಗಿ ಒತ್ತಡ ಹಾಕಿ ಇದು ಮಾಡ್ತಾರೆ ಅಂದ್ರೆ ಎಲ್ಲಿಗೆ ಬಂದಿದೆ ಸರ್ ನಮ್ಮ ಒಂದು ನಿಮಗೆ ಹೇಳ್ತೀನಿ ನಾನು ಏನಂದ್ರೆ ಅವರು ಮಂತ್ರಿಗಳನ್ನ ಏನಾರು ಮಾಡ್ಕೊಳ್ಳಿ, ಅವರು ಮಂತ್ರಿಗಳು ಏನು ಬೇಕಾದ್ರು ಮಾಡ್ಕೊಳ್ಳಿ. ಮಂತ್ರಿಗಳು ಮಾಡ್ಕೊಳ್ಳೋದು ಈಗ ಇನ್ನೊಂದು ಏನಂದ್ರೆ ನಿಮ್ಮನ್ನ ಹೇಳ್ಬೇಕಂದ್ರೆ ನಮ್ಮ ಸಂವಿಧಾನ 183 ವಿಧಿ ಪ್ರಕಾರ ನಾವು ಏನಂದ್ರೆ ವಿಧಾನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸ್ಥಾನ ತೆರವು ರಾಜೀನಾಮೆ ಮತ್ತು ಇದು ಅವುಗಳನ್ನು ಅಧಿಕಾರದಿಂದ ತೆಗೆದುಹಾಕುವ ಕಾರ್ಯದ ಬಗ್ಗೆ ತಿಳಿಸುತ್ತದೆ. ಈ ವಿಧಿಯ ಪ್ರಕಾರ ವಿಧಾನ ಪರಿಷತ್ ಅಧ್ಯಕ್ಷರು ಅಥವಾ ಉಪಾಧ್ಯಕ್ಷರ ಅಧಿಕಾರ ಹೊಂದಿರುವ ಸದಸ್ಯರು ತಮ್ಮ ಸ್ಥಾನವನ್ನು ಈ ಕೆಳಗಿನ ಸಂದರ್ಭದಲ್ಲಿ ಬಿಟ್ಟುಕೊಡಬೇಕಾಗುತ್ತೆ. ಬಹುಮತ ಮಾಡಬೇಕು. ಬಟ್ ಯಾರಿಗೆ ಕೊಡಬೇಕು? ಉಪಾಧ್ಯಕ್ಷರು ಕೊಡಬೇಕು. ಉಪಾಧ್ಯಕ್ಷರಿಗೆ ಕೊಡಬೇಕು. ಉಪಾಧ್ಯಕ್ಷ ಇರಲಿಲ್ಲ. 183 ಸಂವಿಧಾನ 183 ಪ್ರಕಾರ ನಾ ಏನು ಮಾಡಿದೆ, 14ನೇ ತಾರೀಕಿನ ದಿವಸ ಮೊದಲ 13 ಅಭಿಚರಿ 14ನೇ ತಾರೀಕಿನ ಉಪಾಧ್ಯಕ್ಷನ ಆರಿಸಿದ ನಂತರ ಅವ್ರನ್ನ ನಾನು ಜಗ ಕೂಡಿಸಿ ಮತ್ತು ನಮ್ಮದು 183 ಇದೈತಲ್ಲ ರೂಲ್, ಸಂವಿಧಾನ ಅಧಿನಿಯಮ 183, ಅದರ ಪ್ರಕಾರ ನಾನು ಉಪಾಧ್ಯಕ್ಷ ರಾಜೀನಾಮೆ ಕೊಡ್ತೀನಿ. ಅದು ಲೀಗಲ್, ಅದು ಕೊಡಬೇಕಾದದ್ದು ಪದ್ಧತಿ. ಅದು ಇಲ್ಲಿ ನಿಮಗೆ ಇಲ್ಲಿ ಮಾಹಿತಿನೂ ಐತಿದೆಯಲ್ಲ, ಸಂವಿಧಾನದ ಐತಿದೆಯಲ್ಲ, ಇದರ ಪ್ರಕಾರ ಕೊಡಬೇಕಾಗಿತ್ತು. ಮತ್ತು ಅವರು ಒತ್ತಾಯ ಮಾಡಿ, ನಮಗೆ ಒತ್ತಾಯ ಅಂದ್ರೇನು, ಎಲ್ಲರೂ ಬಂದು ಕುಂತಿಲ್ಲ, ಇವತ್ತು ರಾಜೀನಾಮೆ ಕೊಡ್ಬೇಕು ನೀವು, ಇವತ್ತು ರಾಜೀನಾಮೆ ಮ್ಯಾಗ್ನವ್ರು ನಮ್ಗೆ ಕೇಳ್ತಾರೆ, ಹೈಕಮಾಂಡ್ನವರು, ಅದಕ್ಕೆ ಇವತ್ತು ಕೊಡಬೇಕಂದ್ರು. ಮತ್ತು ಅನಿವಾರ್ಯವಾಗಿ ಇವತ್ತು ಕೊಡಬೇಕಂತೇಳಿ ಅವರ ಅಧ್ಯಕ್ಷರು, ಚೀಫ್ ಮಿನಿಸ್ಟರು, ಸಲೀಂ ಅಹ್ಮದ್, ಒಂದು 20 ಮಂದಿ ಶಾಸಕರೆಲ್ಲ ಇದ್ದರು. ನಾನೇನು ಮಾತಾಡಲಿಲ್ಲ. ಟೈಪ್ ಹೊಡ್ಕೊಂಡ್ಬಂದು, ಲೆಟ್ರ್ ಹೊಡ್ಕೊಂಡ್ಬಂದು ನಮ್ಮ ಆಫೀಸ್ನಾಗ. ನಮ್ಮವ್ರು ಯಾರ ಕಡೆ ಹೊಡ್ಸಿರೋ ಗೊತ್ತಿಲ್ಲ, ನನಗೂ ತಲೆಯಾಗಿಲ್ಲ. ಅದು ನಮ್ಮ ಲೆಟ್ರ್ ನಮ್ಮ PS ತಂದು ಕೊಡಪ್ಪ ಲೆಟ್ರ್ ಅಂದೆ, ತಂದು ಕೊಟ್ಟರು. ನಮ್ಮ PS ಹೊಡ್ಕೊಂಬಂದರು. ಏನೋ ಬಟ್ ನಾ ಅಂತೂ ಏನು ಡ್ರಾಫ್ಟದು ಹೇಳಿಲ್ಲ. ಕೊಟ್ಟರು. ನಾನು ಸಹಿ ಮಾಡಿ ಅವ್ರಿಗೆ ಹೇಳಿದೆ. ನಾನು ಒಂದು 10-15 ನಿಮಿಷವರೆಗೆ ನಾನು 14ನೇ ತಾರೀಕು ಮಾತು ಕೊಟ್ಟು, ಮತ್ತು ಎಲ್ಲ ಕಡೆಗೆ ಮಾಧ್ಯಮದಲ್ಲಿ ಬಂದಿದೆ, ನಿಮಗೂ ಬಂದಿದೆ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆದದ್ದು ಹಂಗೆ ಅಂತ ಹೇಳಿದೆ. ಅದೇನಾದರೂ ವರ್ಕೌಟ್ ಆಗಲಿಲ್ಲ. ನಾ ಏನೂ ಮಾತಾಡಲ್ಲ, ಸಹಿ ಮಾಡಿ ಕೊಟ್ಟೆ. ಮುಂದಿನ ನಡೆ ಏನೀಗ ಅವರಾಗಲೇ ಗವರ್ನರ್ಗೆ ಹೋಗಿತ್ತು. ಅದು ಕಳಿಸಿದವರು. ರೂಲ್ ಪ್ರಕಾರ ಡೆಪ್ಟಿ ಚೇರ್ಮನ್ಗೆ ಕೊಡಬೇಕು. ಡೆಪ್ಟಿ ಚೇರ್ಮನ್ ಇರಲಿಲ್ಲ. ನಮ್ಮದೇನೊಂದು 183 ಪ್ರಕಾರ ಡೆಪ್ಟಿ ಚೇರ್ಮನ್ ಅವತ್ತು ಮಾಡಿ ಅವ್ರ ಕೈ ನಾನು ರಾಜೀನಾಮೆ ಕೊಡೋದಂತ ತೀರ್ಮಾನ ಮಾಡಿದ್ದು ನಾನು. ಅದೇನು ಕೇಳಿಲ್ಲ. 7ನೇ ತಾರೀಕು ಬಂದರು. ಬಂದ ನಂತರ ಅವರು ರಾಜೀನಾಮೆ ಇವತ್ತು ಕೊಡಬೇಕಂದ್ರು. ರಾಜೀನಾಮೆ ಅಂತ ಭಾಳ ನಾನು ಹೇಳಿದೆ, ಕೇಳಿಲ್ಲ. ಇಲ್ಲ ಇವತ್ತು ಕೊಡಬೇಕು, ನಮ್ಮ ಬ್ಯಾಗಿಂದ ಹಿಡಿಯಬೇಕಂದ್ರು. ಸಹಿ ಮಾಡಿ ಕೊಟ್ಟೆ. ಬರ್ದೀನಿ. ರಾಜ್ಯಪಾಲರಿಗೆ ಲೆಟರ್ ಬರೋದು ಇಲ್ಲೇ ಐತಿ. ಒಂದೇ ನಿಮಿಷ ಓದಿ ಹೇಳ್ಬಿಡ್ತೀನಿ. ರಾಜ್ಯಪಾಲ ಕೊಡ್ತೀನಿ ನಿಮ್ಮ ಕಾಪಿನೂ. ನಾನೇನು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ. ನೋಡಿ, ಇಲ್ಲೇ ಇದೆ. ತಾವರ್ಚಂದ್ ಗೆಹ್ಲೋಟ್ ಜಿ, ಆನರೇಬಲ್ ಗವರ್ನರ್ ಕರ್ನಾಟಕ, ಲೋಕ ಭವನ್, ಬೆಂಗಳೂರು. Respected sir, I wish to respectfully bring to your excellency kind attention the following development that took place on 7th August 1926 in my chamber. Within the premise of the Karnataka Legislative Council. Today, after I arrived at my office chamber in connection with the oath taking ceremony of the newly elected member of the Legislative Council, the Honorable Chief Minister and State along Chief Minister of the State with President of the National Congress and Congress leaders, members of the Karnataka Legislative Council came to my chamber and proposed that I should tender my resignation from the post of the chairmanship on very same day. However, as per your Excellency's order convening the ensuing monsoon session, I had expressed in my intention to tender my resignation only after convening my thanks and gratitude to the honorable members of the
Legislative Council of the House. August 2026, I had already informed my intention of resignation, the Honorable Chief Minister of Karnataka, and same matter had also been reported several media across the state. Nevertheless, then the Honorable Chief Minister instructed me to tender my resignation on the same day, on this day itself. Such sudden development in my official chamber surprised me. Therefore, on the request of the Chief Minister, at the moment of the calm down the situation, I consider it is my duty to take such step. I therefore consider it is my duty which respectably submit the same for your excellency, for it is kind information. ಇಷ್ಟ ಕೊಟ್ಟಿನಿ ಚೀಫ್ ಮಿನಿಸ್ಟರ್ ಗವರ್ನರ್ ಇದೇ ಲೆಟರ್